ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಅಲ್ಲ ಶ್ರೀನಿವಾಸ್, ಈಗ ಅದೇ ಕುತೂಹಲ. ಈಗ ಮಂಜುನಾಥ್ ಅವ್ರು ಕೇಳ್ತಾ ಇದ್ರು ನನಗೋದು, ಈಗ ಪ್ರದೂಷ್ ತನ್ನ ಪರವಾಗಿ ವಕಾಲತ್ ವಹಿಸಿರುವ ವಕೀಲರನ್ನ ಬಿಟ್ಟು ಈಗ ಪ್ರಾಸಿಕ್ಯೂಷನ್ ಪರವಾಗಿ ಯಾರು ವಾದ ಮಾಡ್ತಿದ್ರಲ್ಲ ಅವ್ರನ್ನ ಹೈಯರ್ ಅವ್ರ ಮೂಲಕನ ಅರ್ಜಿ ಸಲ್ಲಿಸಕ್ಕೆ ಅವಕಾಶ ಎಲ್ಲಿ ತನಕ ನ್ಯಾಯಾಲಯ ಆ ಅಪ್ರೂವರ್ ಅಪ್ಲಿಕೇಶನ್ ಅನ್ನ ಅಲೋ ಮಾಡಿದೆ ಅನ್ನೋ ಆದೇಶ ಬರುತ್ತೋ ಅಲ್ಲಿ ತನಕ ಆತನಿಗಿದ್ದಂತಹ ವಕೀಲರೇ ಮುಂದುವರಿತಾರೆ. ಒಂದು ಸಲ ಆತ ಅರ್ಜಿ ಅಲೋ ಆಗಿ ಪುರಸ್ಕಾರ ಆಗಿ ಈತ ಮಾಫಿ ಸಾಕ್ಷಿ ಅಂತ ಸಾಕ್ಷಿ ಪಟ್ಟಿಗೆ ಹೆಸರು ಸೇರುತ್ತೋ ಅಧಿಕೃತವಾಗಿ, ಅವಾಗಿನಿಂದ ಆತನ ವಕೀಲರ ಪಾತ್ರ ಇರೋದಿಲ್ಲ. ಆಗ ಪ್ರಾಸಿಕ್ಯೂಷನ್ ಸಾಕ್ಷಿ ಆಗ್ತಾರೆ. ಆರೋಪಿ ಅನ್ನೋ ಸ್ಥಾನ ಹೋಗಿರುತ್ತೆ ಟೆಂಪ್ರವರಿಯಾಗಿ. ಎಲ್ಲಿ ತನಕ ಆತ ಸಾಕ್ಷಿ ಹೇಳಿ ನ್ಯಾಯಾಲಯ ಆ ಸಾಕ್ಷಿ ಸಂಪೂರ್ಣವಾದಂತಹ ಸಾಕ್ಷಿ ಸತ್ಯವಾಗಿದೆ, ಇದನ್ನ ವಿಶ್ವಾಸದಿಂದ ನಂಬಬಹುದು ಅಂತ ನ್ಯಾಯಾಲಯ ತೀರ್ಮಾನ ಕೊಡೋ ತನಕನೂ ಆತ ಆರೋಪಿ ಅಲ್ಲ. ನ್ಯಾಯಾಲಯ ಒಂದು ಸಲ ಆ ಅಭಿಪ್ರಾಯಕ್ಕೆ ಬಂದ್ರೆ ಆ ಸಾಕ್ಷಿ ಬಿಡುಗಡೆನೂ ಹೊಂತಾನೆ. ಆತ ಕೊಟ್ಟಂತಹ ಸಾಕ್ಷಿ ಆಧಾರದ ಮೇಲೆ ಬೇರೆ ಸಾಕ್ಷಿಗಳು ತಾಳೆ ಹೊಂದಿದಾಯ ಆದ್ರೆ ಇತರೆ ಆರೋಪಿಗಳಿಗೆ ಶಿಕ್ಷೆನೂ ಸಹ ಆಗುತ್ತೆ. ಬಟ್ ಆಗ್ಲೇ ಶ್ರೀನಿವಾಸ್ ಅವ್ರ ಒಂದು ಪ್ರಶ್ನೆ ಬಂತು. ಈಗ ಪ್ರದೂಷ್ ಮುಂದೆ ಬಂದಿರೋದ್ರಿಂದ ಆತನಿಗೆ ಕೊಡಬೇಕಾದಂತ ಶಿಕ್ಷೆ ಪ್ರಮಾಣ ಇದ್ರಲ್ಲಿ ಕಡಿಮೆ ಆಗುತ್ತಾ ಅಥವಾ ಆತ ರಿಲೀಫ್ ಹೊಂದೋದಕ್ಕೊಂದು ಅವಕಾಶ ಇರುತ್ತಾ? ಯಾಕೆ ಇಷ್ಟು ದಿನಗಳ ಕಾಲ ಬಿಟ್ಟು ಸಡನ್ ಆಗಿ ಪ್ರದೂಷ್ ಬರೋದಕ್ಕೆ ಜಸ್ಟ್ ಒಂದು ಗಲಾಟೆ ವಿಚಾರನ ಅಥವಾ ಹೊಡೆದ್ರು ಅನ್ನೋಂಥ ವಿಚಾರ ಇಷ್ಟು ಪ್ರವೋಕ್ ಮಾಡತ್ತಾ ಅಂತ ನಾನು ಸಾಕ್ಷಿ ಹೇಳ್ಬಿಡ್ಬೇಕು ಇವನು ವಿರುದ್ಧ ಅಂತ? ನೋಡಿ, ಯಾವುದೇ ಒಂದು ಅರ್ಜಿಯನ್ನ ಈ 306 ಇಂದ 308 ವರೆಗೆ ಏನು ಈ ಅಪ್ರೂವರ್ಗೆ ಸಂಬಂಧಪಟ್ಟಂತ ಪ್ರಾವಿಧನ್ಸ್ ಇದೆ CRPC ನಲ್ಲಿ, ಅದು ಅರ್ಜಿ ಹಾಕಿದಾಗ ಅಲ್ಲಿ ಆತ ಹೇಳಿದಂತಹ ಒಂದು ವಿಚಾರ ಸಾಕ್ಷಿ ಅದು ಸತ್ಯವಾಗಿದೆ ಅಂತ ಕೋರ್ಟು ಒಪ್ಕೊಂಡ್ಮೇಲೆ ಆತನಿಗೆ ಕಡಿಮೆ ಶಿಕ್ಷೆ ಕೊಡಬಹುದು ಅಂತ ಕಾನೂನಿನಲ್ಲಿ ಇಲ್ಲ. ಆತನಿಗೆ ಸಂಪೂರ್ಣ ಮಾಫಿ, ಬಿಡುಗಡೆಯೇ, ಕಡಿಮೆ ಶಿಕ್ಷೆ. ಆತ ಅರ್ಧ ಸತ್ಯ ಹೇಳಿದಾನೆ ಕಡಿಮೆ ಶಿಕ್ಷೆ, ಪೂರ್ತಿ ಸತ್ಯ ಹೇಳಿದಾನೆ ಇನ್ನೊಂದು ಸ್ವಲ್ಪ ಶಿಕ್ಷೆ, ಆ ರೀತಿ ಇಲ್ಲ. ಕಾನೂನಿಗೆ ಅದು ಗೊತ್ತಿಲ್ಲ. ಕಾನೂನು ಏನ್ ಹೇಳುತ್ತೆ ಅಂದ್ರೆ ಜೈಸಲ್ಲಿ ಇರ್ಬೇಕಾಗುತ್ತೆ. ಹೌದು, ಆತನಿಗೆ ಬೇಲ್ ಆಗಿದ್ರೆ ಹೊರಗಡೆ ಇರ್ತಾರೆ, ಬೇಲ್ ಆಗಿಲ್ಲ ಅಂತ ಹೇಳಿದ್ರೆ ಕಸ್ಟಡಿಲೇ ಇರ್ತಾರೆ. ಮತ್ತೆ ಅವ್ರನ್ನ ಪ್ರತ್ಯೇಕವಾಗಿ ವಾಸ ಮಾಡ್ಲಿಕ್ಕೆ ನಿರ್ದೇಶನವನ್ನು ಸಹ ನ್ಯಾಯಾಲಯ ಕೊಡುತ್ತೆ. ಆ ಸಂಬಂಧ ಒಂದು ಆದೇಶವೂ ಸಹ ಇರುತ್ತೆ. ಅದನ್ನ ಪ್ರಾಕ್ಟಿಕಲಿ ಅದ್ರ ಡಿಫಿಕಲ್ಟಿ ಹೇಳದ ರೀತಿ ಇರುತ್ತೆ, ಪ್ರಾಕ್ಟಿಕಲ್ ಡಿಫಿಕಲ್ಟಿ ಇರುತ್ತೆ. ಆದ್ರೆ ನ್ಯಾಯಾಲಯ ಏನು ಮಾಡ್ಬೋದು, ಆ ಆದೇಶವನ್ನ ಪ್ರತ್ಯೇಕವಾಗಿ ಇಡ್ಲಿಕ್ಕೆ, ಅವ್ರಿಗೆ ಸೂಕ್ತ ರಕ್ಷಣೆ ಕೊಡ್ಲಿಕ್ಕೆ, ಸಾಕ್ಷಿ ಎಲ್ಲ ಹೇಳಲಿಕ್ಕೆ ಏನು ಅನುಕೂಲಗಳು ಬೇಕೋ ಅದನ್ನೆಲ್ಲವನ್ನೂ ಸಹ ಆದೇಶದಲ್ಲಿ ಮಾಡುತ್ತೆ ನ್ಯಾಯಾಲಯ. ಹಾಗಾಗಿ ಈ ಸಾಕ್ಷಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಆತ ಸಾಕ್ಷಿ ಹೇಳಲಿಕ್ಕೆ ಎಲ್ಲ ಅವಕಾಶಗಳನ್ನು ನ್ಯಾಯಾಲಯ ಮಾಡಿಕೊಡುತ್ತೆ. ಮತ್ತೆ ಆತ ಕೊಡುವಂಥ ಸಾಕ್ಷಿ ಅದು ಸಾಮಾನ್ಯವಾಗಿ ಏನಿರುತ್ತೆ ಅಂತ ಹೇಳಿದ್ರೆ, ಒಂದು ಅಭಿಪ್ರಾಯ ಆತ ಈ ಪ್ರಕರಣದಿಂದ ಹೊರ ಹೋಗ್ಲಿಕ್ಕೆ ತಪ್ಪಿಸ್ಕೊಳ್ಳಿಕ್ಕೆ ಮಾಡಿದಂತಹ ತಂತ್ರ ಅನ್ನೋ ರೀತಿ ಸಹ ಭಾಸವಾಗುತ್ತೆ. ಮತ್ತು ಆರೋಪಿ ಪರ ವಕೀಲರಿಗೂ ಸಹ ಇಂತಹ ಸಂದರ್ಭದಲ್ಲಿ ಇದೇ ಬಂಡವಾಳ ಅಂದರೆ ಈ ಪಾಯಿಂಟ್ಗಳ ಮೇಲೆ ಅವರನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಕ್ರಾಸ್ ಎಕ್ಸಾಮಿನೇಷನ್ ಅನ್ನೋ ಅಗ್ನಿ ಪರೀಕ್ಷೆಗೆ ಆ ಸಾಕ್ಷಿಯನ್ನ ಒಳಪಡಿಸಲಾಗುತ್ತೆ. ಆತ ಪ್ರಾರಂಭದಲ್ಲಿ ಕೊಟ್ಟಂತಹ ತಪ್ಪೊಪ್ಪಿಗೆ ಹೇಳಿಕೆ, ಆ ಹೇಳಿಕೆ ಮತ್ತೆ ಈಗ ಕೊಟ್ಟಿರ್ತಕ್ಕಂತಹ ಸಾಕ್ಷ್ಯ ಮತ್ತೆ ಈ ಪ್ರಕರಣ ನಡೆದು ಬರಬೇಕಾದ್ರೆ ಬೇಲ್ ಆಗಿದ್ದು, ಬೇಲ್ ರಿಜೆಕ್ಟ್ ಆಗಿದ್ದು, ಮತ್ತೆ ನ್ಯಾಯಾಲಯದಲ್ಲಿ ಈ ಗುಂಪುಗಾರಿಕೆ ಮತ್ತೆ ಈ ಆರೋಪಿಗಳ ಬಗ್ಗೆ ಇರತಕ್ಕಂತಹ ಭಿನ್ನಾಭಿಪ್ರಾಯ, ಇದೆಲ್ಲ ಕಾರಣದಿಂದ ಶಿಕ್ಷೆ ತಪ್ಪಿಸ್ಕೊಳ್ಳಿಕ್ಕೆ ಈ ಪ್ರಯತ್ನ ನೀನು ಮಾಡಿದೀಯಾ ಅಂತ ಕ್ರಾಸ್ ಎಕ್ಸಾಮಿನೇಷನ್ ಸಹ ಡಿಫೆನ್ಸ್ ಅಲ್ಲಿ ಮಾಡಬಹುದು. ಇದೆಲ್ಲ ಅವಕಾಶಗಳು ಸಹ ಆರೋಪಿ ಪರ ವಕೀಲರಿಗೆ ಇದ್ದೇ ಇರುತ್ತೆ, ಅವ್ರು ಮಾಡೇ ಮಾಡ್ತಾರೆ. ಆ ಅಗ್ನಿ ಪರೀಕ್ಷೆಯನ್ನ ಒಳಪಟ್ಟು ಸತ್ಯವಾದಂತಹ ಸಂಪೂರ್ಣ ಸಾಕ್ಷಿಯನ್ನ ಹೇಳಿ ಅನಂತರ ಈತ ಈ ಪ್ರಕರಣದಿಂದ ಬಿಡುಗಡೆ ಹೊಂದಬೇಕಾಗುತ್ತೆ. ವೆರಿ ಇಂಟ್ರೆಸ್ಟಿಂಗ್. ಅವನೇನಾದ್ರೂ ಸುಳ್ಳು ಹೇಳಿದ್ರೆ, ಮಾಫಿ ಸಾಕ್ತಿ ಹೇಳ್ತೇನೆ ಅಂತ ತಿಳ್ಕೊಂಡು ಅಲ್ಲಿ ಹೋಗಿ ಜಡ್ಜ್ ಮುಂದೆ ಏನಾದ್ರು ಸುಳ್ಳು ಹೇಳಿದ್ರೆ ಅವನಿಗೂ ಶಿಕ್ಷೆ ಆಗುತ್ತೆ. ಈ ಪ್ರಕರಣದ ಮೇಲೆ ಮತ್ತೆ ವಿಚಾರಣೆ ನಡೆದು ಈ ಪ್ರಕರಣದಲ್ಲೂ ಶಿಕ್ಷೆ ಆಗುತ್ತೆ.
ಓಕೆ ಸಾಕ್ಷಿಯಿಂದ ಆರೋಪಿ ಸ್ಥಾನಕ್ಕೆ ಶಿಕ್ಷೆ. ಖಂಡಿತ ಖಂಡಿತ 308 ಪ್ರಕಾರ ಮತ್ತೆ ವಿಚಾರಣೆ ಪ್ರಾರಂಭ ಮೋಸ್ಟ್ಲಿ ಆಗುತ್ತೆ. ದರ್ಶನ್ ಅವರ ವಿಚಾರದಲ್ಲಿ ಯಾರು ಕೂಡ ನಿರೀಕ್ಷೆ ಮಾಡದೇ ಇರುವಂತಹ ಬೆಳವಣಿಗೆಗಳು ಆಗೋಯ್ತು. ಒಂದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅವರು ಬಂಧನ ಆಗಿರುವಂತಹ ರೀತಿ ಮೋಸ್ಟ್ಲಿ ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ. ತದನಂತರದಲ್ಲಿ ಅವರು ಜೈಲು ಪಾಲಾದಾಗ ಅಭಿಮಾನಿಗಳು ನಡೆದುಕೊಂಡಂತ ಅತಿರೇಕದ ವರ್ತನೆ ಕೂಡ ಅವ್ರಿಗೆ ಕಂಟಕ ಆಯಿತು ಅನ್ನೋದನ್ನ ತಳ್ಳ ಹಾಕಕ್ಕಾಗಲ್ಲ. ಮಧ್ಯಂತರ ಜಾಮೀನು ಮೇಲೆ ಹೊರಗಡೆ ಬಂದು ಕೂಡ ಐಷಾರಾಮಿ ಜೀವನ ಮಾಡಿ ಕೋರ್ಟ್ ಪ್ರತಿಯೊಂದನ್ನ ಕೂಡ ಮಾನಿಟರ್ ಮಾಡಿ ತದನಂತರದಲ್ಲಿ ಜಾಮೀನು ರದ್ದಾಗಿದ್ದನ್ನ ಕೂಡ ತಳ್ಳ ಹಾಕಕ್ಕಾಗಲ್ಲ. ಜೊತೆಗಿದ್ದ ಪ್ರದೂಷ ಈಗ ಕೆಡ್ಡ ತೋಡಿ ಮಾಫಿ ಸಾಕ್ಷಿ ಹೇಳ್ತೀನಿ, ಘಟನೆಗಳಿಗೆ ಸಾಕ್ಷಿ ಆಗಿದ್ದೀನಿ ಅಂತ ಹೇಳ್ತಾನೆ ಅಂತ ಮುಂದೆ ಬರ್ತಾನಂತ ಮೋಸ್ಟ್ಲಿ ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ ಅಂತ ಅನ್ಸುತ್ತೆ. ಸಾಕ್ಷಿಗಳ ಮೇಲೆ ಒತ್ತಡ, ಬೆದರಿಕೆ, ಎಲ್ಲಾ ವಿಚಾರಗಳಿದೆಯಲ್ಲ, ಕೋರ್ಟ್ ಪ್ರತಿಯೊಂದು ಹಂತವನ್ನ ಕೂಡ ಮಾನಿಟರ್ ಮಾಡ್ತಾ ಇರತ್ತಂತೆ. ಸೊ